ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ನಕ್ಸಲ್ ಪೊಲೀಸ್ ಗುಂಡಿನ ಕಾಳಗ ಈಗ ನೆರೆಯ ಉಡುಪಿಯಲ್ಲೂ ಎಫೆಕ್ಟ್ ತೋರಿದೆ. ಹೌದು, ಇದೀಗ ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟ ತಪ್ಪಲಿನಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ನಕ್ಸಲರು ಉಡುಪಿಯತ್ತ ಸಾಗಿರಬಹುದಾದ ಸಾಧ್ಯತೆ ಮೇರೆಗೆ ಅರಣ್ಯದ ಆಯಕಟ್ಟಿನ ಪ್ರದೇಶಗಳಲ್ಲಿ ಕೂಂಬಿಂಗ್ ಚುರುಕುಗೊಳಿಸಲಾಗಿದೆ. ವ್ಯವಸ್ಥಿತ ಪೊಲೀಸ್ ವ್ಯೂಹವನ್ನು ರಚಿಸಲಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಖಾಕಿ ಅಲರ್ಟ್, ಭರದಿಂದ ಸಾಗಿದ ಕೂಂಬಿಂಗ್. ಪಶ್ಚಿಮ ಘಟ್ಟದಲ್ಲಿ ಈಗ ಖಾಕಿ ಕಟ್ಟೆಚ್ಚರ ಜೋರಾಗಿದೆ. ಎಎನ್ಎಫ್ ಗುಂಡಿಗೆ ಓರ್ವ ನಕ್ಸಲ್ ಬಲಿಯಾಗುತ್ತಿರುವಂತೆ ಉಡುಪಿ ಜಿಲ್ಲೆಯಲ್ಲೂ ಕೂಂಬಿಂಗ್ ತೀವ್ರವಾಗಿದೆ. ರುಟೀನ್ ಕೂಂಬಿಂಗ್ ಜೊತೆಗೆ ಹೆಚ್ಚುವರಿ ಪೊಲೀಸರನ್ನ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಅದರಲ್ಲೂ ಕಾರ್ಕಳ ತಾಲೂಕಿನ ಅರಣ್ಯ ಭಾಗದಲ್ಲಿ ಇತ್ತೀಚೆಗೆ ನಕ್ಸಲರು ಕಾಣಿಸಿಕೊಂಡಿದ್ದರು. ಇಲ್ಲಿಗೆ ಹೊಂದಿಕೊಂಡಿರುವ ಅರಣ್ಯ ಪ್ರದೇಶಗಳತ್ತ ಹೆಚ್ಚಿನ ನಿಗಾ ಇಡಲಾಗಿದೆ. ಮೃತಪಟ್ಟ ನಕ್ಸಲ್ ಕಾರ್ಯಕರ್ತ ನಕ್ಸಲ್ ನಾಯಕ ವಿಕ್ರಮ್ ಗೌಡ ತಂಡದ ಸದಸ್ಯ ಎಂದು ಕೂಡ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ವಿಕ್ರಮ್ ಗೌಡನ ತವರಾದ ಉಡುಪಿಯ ಹೆಬ್ರಿ ಮತ್ತು ಕಾರ್ಕಳ ಪರಿಸರದಲ್ಲಿ ಪೊಲೀಸ್ ಮತ್ತು ಎಎನ್ಎಫ್ ತಂಡಗಳು ಬೀಡು ಬಿಟ್ಟಿವೆ. ಈ ಭಾಗದಲ್ಲಿ ಆತನ ಚಲನವಲನ ಸುಗಮ ಎಂಬ ಕಾರಣಕ್ಕೆ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದ ಹತ್ತಿರ ಕಾಡಿನಲ್ಲಿ ಎಎನ್ಎಫ್ ತಂಡ ಹಾಗೂ ನಕ್ಸಲ್ ತಂಡಗಳ ಮಧ್ಯೆ ನಡೆದಿರುವಂತಹ ಗುಂಡಿನ ಚಕಮಕಿಯಲ್ಲಿ ಏನು ಒಂದು ನಕ್ಸಲರ ಒಂದು ಸಾವಾಗಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿಯೂ ಸಹ ನಾವು ಕೂಂಬಿಂಗ್ ಹಾಗೂ ಇತರ ಕಾರ್ಯಾಚರಣೆಯನ್ನು ಹೆಚ್ಚು ಮಾಡಿದ್ದೇವೆ. ಜೊತೆಗೆ ಯಾವುದೇ ಸಂದರ್ಭ ಬಂದರೂ ಸಹ ಅದನ್ನು ಎದುರಿಸಲಿಕ್ಕೆ ನಾವು ಉಡುಪಿ ಜಿಲ್ಲಾ ಪೊಲೀಸ್ ತಯಾರಿದ್ದೇವೆ. ಒಂದೆಡೆ ರಾಜ್ಯ ಸರ್ಕಾರ ಕರ್ನಾಟಕ ನಕ್ಸಲ್ ಪೀಡಿತ ರಾಜ್ಯವಲ್ಲ ಎನ್ನುವ ಕ್ಲೀನ್ ಇಮೇಜ್ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇನ್ನೊಂದು ಕಡೆ ಎನ್ಕೌಂಟರ್ ಮೂಲಕ ನಕ್ಸಲರನ್ನ ಹೊಡೆದು ಉರುಳಿಸುತ್ತೆ. ಈ ದ್ವಂದ್ವ ನಿಲುವಿನಿಂದ ನಷ್ಟವಾಗುತ್ತಿರುವುದು ಮಾತ್ರ ನಕ್ಸಲ್ ಪೀಡಿತ ಭಾಗದ ಅರಣ್ಯ ನಿವಾಸಿಗಳಿಗೆ. ಯಾಕಂದ್ರೆ ನಕ್ಸಲ್ ಬಾಧಿತ ಜಿಲ್ಲೆಗಳ ಕೇಂದ್ರ ಸರ್ಕಾರ ಪಟ್ಟಿಯಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನ ಯಾವುದೇ ಗ್ರಾಮಗಳು ಇಲ್ಲ. ಇದೇ ಕಾರಣಕ್ಕೆ ಕಳೆದ 5 ವರ್ಷಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯಾವುದೇ ವಿಶೇಷ ಅನುದಾನ ಈ ಭಾಗಕ್ಕೆ ಬಿಡುಗಡೆ ಆಗುತ್ತಿಲ್ಲ. ಕೂಂಬಿಂಗ್ ಕಾರ್ಯಾಚರಣೆ ಮತ್ತು ನಕ್ಸಲರನ್ನ ಮಟ್ಟ ಹಾಕುವ ಜೊತೆಗೆ ಆ ಪರಿಸರದ ಅಭಿವೃದ್ಧಿಗೂ ಸರ್ಕಾರ ಗಮನ ಹರಿಸಬೇಕು ಎಂದು ವಿರೋಧ ಪಕ್ಷಗಳು ಆಗ್ರಹಿಸಿವೆ. ಎನ್ಕೌಂಟರ್ ಆಗುವಂಥ ಸಂದರ್ಭದಲ್ಲಿ ಬಿರುಸುಗೊಂಡಂಥ ಒಂದು ಪೊಲೀಸ್ ಇಲಾಖೆಯ ಪ್ರಕ್ರಿಯೆಗಳು ನಂತರದ ದಿನಗಳಲ್ಲಿ ಅದು ಸ್ಥಗಿತ ಆಗುವಂಥದ್ದು. ನಂತರ ನಕ್ಸಲರ ಏನು ಪ್ಯಾಕೇಜ್ ಘೋಷಣೆ ಆಗಿದೆ ಸರ್ಕಾರ, ಆ ಪ್ರದೇಶದಲ್ಲಿ ಯಾವುದೇ ರೀತಿಯ ಯೋಜನೆ ಕಾರ್ಯಗತ ಆಗದಿರುವುದು. ಯಾವುದೇ ನಕ್ಸಲ್ ಎನ್ಕೌಂಟರ್ಗೆ ಪ್ರತೀಕಾರ ತೋರಿಸೋದು ನಕ್ಸಲರ ಜಾಯಮಾನ. ಹಾಗಾಗಿ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯುವಂತಾಗಿದೆ. ಪೊಲೀಸರ ಮನೋಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಾರ್ವಜನಿಕರು ಅವರ ಬೆಂಬಲಕ್ಕೆ ನಿಲ್ಲುವ ಅಗತ್ಯವಿದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲ್, ಸುವರ್ಣ ನ್ಯೂಸ್.